ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು 0.95 mm ಇಂದು ತಗೊಂಡಿದ್ದೀನಿ. ಯಾವಾಗಲೂ ನಾನು 10 ನಂಬರಿಂದು 0.75 mm ಇಂದು ತಗೊಳ್ಳೋದು. ನಿಮ್ಗೆ ತೋರಿಸ್ತಾ ಇರ್ತೀನಿ. ಇವತ್ತು 7 ನಂಬರ್ 0.95 mm ತಗೊಂಡಿದ್ದೀನಿ. ಇದು 6 ಎಳೆಗೆ ಇದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಫುಲ್ ಬರುತ್ತೆ. ಅದರಲ್ಲಿ ಕೆಲವು ಸಾರಿ ಬಿಟ್ಟು ಹೋಗುತ್ತೆ ನನ್ನ ಕೈಯಲ್ಲಿ. ನೀವು ಬೇಕು ಅಂದರೆ ನಿಮ್ಗೆ ಅದು ಅಭ್ಯಾಸ ಇದೆ 10 ನಂಬರ್ ಅಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಗೆ ಬಿಟ್ಟಿದ್ದು. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಡಬಲ್ ಲಾಕ್ ಮಾಡಿದ ಮೇಲೆ 4 ಚೈನು, 4 ಚೈನ್ ಮಾಡಿ ಇದನ್ನು ಬಟ್ಟೆಗಾಳ್ತ ನೋಡ್ಕೊಂಡು ಲಾಕ್ ಮಾಡಿ. ಇದಾದಮೇಲೆ 4 ಚೈನು, 4 ಚೈನ್ ಮಾಡಿ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ಒಂದು ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ, ಈ ಥರದ್ದು. ಇದನ್ನು ಸೇರಿಸಿ ಹಾರ್ಟ್ ಶೇಪ್ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಮತ್ತೆ 4 ಚೈನು 3 ಸಾರಿ, 1 2 3 4 ಚೈನು ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಇದು ಬಟ್ಟೆಗೆ ಲಾಕ್, ಮತ್ತೆ ಇನ್ನೊಂದು ಸಾರಿ 4 ಚೈನು, ಬಟ್ಟೆಗೆ ಲಾಕ್. ಈ ಥರ 3 ಸಾರಿ 4 ಚೈನು, ಮತ್ತೆ ಬೀಡ್, ಈ ಥರ ಹಾರ್ಟ್ ಶೇಪ್ ಬೀಡ್, ಮತ್ತೆ 3 ಸಾರಿ, ಎಂಡಲ್ಲಿ 2 ಸಾರಿ 4 ಚೈನ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಚೈನ್ ಮೇಲೆ ಚೈನು, ಅದನ್ನು ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 4 ಚೈನು, ಅದನ್ನು ಇಲ್ಲಿ ಬೀಡ್ ಪಕ್ಕ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ ಬೀಡ್ ಸುತ್ತಲೂ ಚೈನು 4 5 6 ಸಾಕಾಗತ್ತೆ. ಬೀಡ್ನ ಈ ಕಡೆ ಲಾಕ್ ಮಾಡಿ, ಮತ್ತೆ ಚೈನ್ ಮೇಲೆಲ್ಲ ಚೈನ್ ಯಾವುದು ಮಾಡ್ತಾನೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಫಸ್ಟ್ 4 ಚೈನು, ಅದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಬೀಡ್ ಪಕ್ಕದಲ್ಲಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಹಿಂದಿನ 6 ಚೈನ್ಸ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಫುಲ್ಲು ಡಬಲ್ ಕ್ರೋಶೆ ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಯಾವಾಗಲೂ ಮಾಡುವ ಡಿಸೈನೇ ಇದು. ನಾರ್ಮಲ್ ಆಗಿ ಡಿಸೈನು, ಇದರ ಮೇಲೆ ಮಾಡೋದು ಹೊಸ ಡಿಸೈನ್. ಇನ್ನೊಂದು 12 13 ಡಬಲ್ ಕ್ರೋಶೆ ಹಾಕಿದ್ದೀನಿ. 13 ಡಬಲ್ ಕ್ರೋಶೆ ಹಾಕಿ ಇಲ್ಲಿ ಈ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ, ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 4 ಚೈನು, ಅದಾದಮೇಲೆ ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ ಇದೇ ಥರ ಆರ್ಚ್. ಇದು ಯಾವಾಗಲೂ ನಾವು ಮಾಡೋ ಆರ್ಚೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಒಂದು ಕಲರ್ ದಾರ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ ನೋಡಿ, ಈ ಥರ ಇದೆ.
ತೋರಿಸ್ತೀನಿ. ಇದೀಗ ಲಾಕ್ ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು ದಾರ ಲಾಕ್ ಮಾಡಿರ್ತೀರ ಸ್ಟಾರ್ಟಿಂಗಲ್ಲಿ. ಲಾಕ್ ಮಾಡಿದ ಮೇಲೆ 4 ಚೈನ್ ಇರುತ್ತೆ ಕುಚ್ಚಿಗೆ, ಅದನ್ನು ಹಾಗೆ ಮಾಡ್ಕೊಳ್ಳಿ. 4 ಚೈನು. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ ಇದೆಯಲ್ವಾ, ಕುಚ್ಚಿನ ಲಾಕು, ಅದು. ಇಲ್ಲಿಂದ ಈಗ ನೆಕ್ಸ್ಟ್ ಆರ್ಚ್ ಇದೆಯಲ್ವಾ, ಡಬಲ್ ಕ್ರೋಶೆ ಹಾಕಿ ಆರ್ಚು, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಚೈನ್ ಇದೆಯಲ್ವ ಇಲ್ಲಿ ಮೇಲೆ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ವ, ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಅದರಲ್ಲಿ ಹಿಂಗೆ ಹುಕ್ ತಗೊಂಡೋಗಿ ತಂದು ಸಿಂಗಲ್ ಕ್ರೋಶೆ, ಮತ್ತು ಇನ್ನೊಂದು ಅದೇ ಥರ ಸಿಂಗಲ್ ಕ್ರೋಶೆ ಅದೇ ಗ್ಯಾಪಲ್ಲಿ 2 ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಸಾಕು. 2 ಸಿಂಗಲ್ ಕ್ರೋಶೆ ಮತ್ತು ಒಂದು ಸ್ಮಾಲ್ ಬೀಡ್. ಈ ಥರ ಸ್ಮಾಲ್ ಬೀಡ್. ಈಗ ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಕಂಟಿನ್ಯೂಸ್ ಬೇಡ, ಒಂದು ಬಿಟ್ಟು ಒಂದರಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಆದಮೇಲೆ ನೋಡಿ, ಈ ಗ್ಯಾಪ್ ಇರುತ್ತಲ್ವ ಸಿಂಗಲ್ ಕ್ರೋಶೆ ಗ್ಯಾಪ್, ನಾವು ಪೀಕೋ ಮಾಡ್ತೀವಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಆ ಗ್ಯಾಪಲ್ಲಿ ಹಿಂಗೆ ತಗೊಂಬಂದು ಲಾಕ್. ಅದೇ ಥರ ಅದೇ ಗ್ಯಾಪಲ್ಲಿ ಮತ್ತೊಂದು ಸರಿ ಅಲ್ಲೇ ಎಲ್ಲಿ ನೀವು ಫಸ್ಟ್ ಟೈಮ್ ಮಾಡಿದಿರೋ ಅಲ್ಲಿ ಈ ಥರ 2 ಸಾರಿ ಮಾಡ್ಕೊಳ್ಳಿ. 2 ಸಾರಿ ಸಾಕು, ಸಿಂಗಲ್ ಕ್ರೋಶೆ ಆಗಿರೋದ್ರಿಂದ ಹೆಚ್ಚು ಜಾಗ ಇರಲ್ಲ. ಈಗ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಈಗ ನೋಡಿ, ಇಲ್ಲಿ ನೆಕ್ಸ್ಟ್ ಬೇಡ, ಅದರ ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಇರುತ್ತೆ ನೋಡಿ, ನಾವು ಯಾವಾಗಲೂ ಪೀಕೋ ಮಾಡ್ತೀವಲ್ವಾ, ಇಲ್ಲಿ ಸಿಂಗಲ್ ಕ್ರೋಶೆ 2 ಸಾರಿ ಸಿಂಗಲ್ ಕ್ರೋಶೆ ಅಲ್ಲಿ ಅದೇ ಗ್ಯಾಪಲ್ಲಿ, ಮತ್ತು ಒಂದು ಬೀಡ್. ಮತ್ತು ಇದು ಬಿಟ್ಟು ಇದು ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಒಂದು ಚೈನು, ಇಲ್ಲಿ ಸಿಂಗಲ್ ಕ್ರೋಶೆ, ಈ ಥರ ಆಗುತ್ತೆ. ಈಗ ಬೀಡ್. ಇದು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಇದು ಸಣ್ಣ ಸಣ್ಣ ಪೀಕೋ ಥರ ಕಾಣಿಸುತ್ತೆ ನೋಡಿ. ಇದು ಬಿಟ್ಟು ಇದು ಒಂದು ಚೈನು ಮತ್ತು ಅಲ್ಲಿ 2 ಸಿಂಗಲ್ ಕ್ರೋಶೆಗಳು, ಸ್ಲ್ಯಾಂಟಿಂಗ್ ಸಿಂಗಲ್ ಕ್ರೋಶೆ ಅಂತ ಹೇಳ್ಬೋದು ನೀವು. ಈ ಥರ ಸ್ಲ್ಯಾಂಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೀಡ್ ಸೇರಿಸಿ ಆಮೇಲೆ ಇದು ಬಿಟ್ಟು ಇದು ಒಂದು ಚೈನ್ ಹಾಕ್ಕೊಂಡು ಸ್ಲ್ಯಾಂಟಿಂಗ್ ಸಿಂಗಲ್ ಕ್ರೋಶೆಗಳನ್ನು ಮಾಡ್ಕೊಳ್ಳಿ ಈ ಗ್ಯಾಪಲ್ಲಿ. ಮತ್ತೆ ಒಂದು ಬೀಡ್, ಪ್ರತಿಯೊಂದರಲ್ಲೂ ಬೀಡ್ ಸೇರಿಸ್ಕೊಳ್ಳಿ. ಈಗ ಕೊನೆಯದು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು, ಇಲ್ಲಿ ಸ್ಲ್ಯಾಂಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಫಸ್ಟ್ ಹಾಕಿರೋ. ಈಗ ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತು 4 ಚೈನ್ ಕುಚ್ಚಿಗೆ ನೋಡಿ ಈ ಥರ ಬರುತ್ತೆ. ಇದು ಪುಟ್ಟದಾದ ಒಂದು ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ. ಇದು ಚೆನ್ನಾಗಿರುತ್ತೆ, ಈ ಥರ ಬರುತ್ತೆ, ಹಿಂಗೆ ಕಾಣುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.